ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪ್ರಗತಿಪರ ಸಾಧನೆಗಳ ಸರದಾರ, ಸಾಮಾಜಿಕ ಪರಿವರ್ತನೆ ಹರಿಕಾರ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಡಿ ದೇವರಾಜ ಅರಸು ಅವರ 109ನೆಯ ಜಯಂತ್ಯೋತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದಲ್ಲಿ ಅನ್ನದಾತ ಅಂತ ಹೆಸರನ್ನು ಪಡೆದಂಥ ಭಾಗ್ಯಗಳ ಸರದಾರರಾದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೋರ್ವ ಹಿರಿಯರು ಸಭಾಪತಿಗಳು ಆದಂಥ ವಿಧಾನ ಪರಿಷತ್ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಸಾಹೇಬ್ರೆ, ಹಾಗೂ ಈ ಕಾರ್ಯಕ್ರಮದ ಪ್ರಮುಖವಾದಂಥ ಈ ದೇವರಾಜ ಅರಸು ಅವರ ಪ್ರಶಸ್ತಿಗೆ ಪಾತ್ರರಾದಂಥ ಹಿರಿಯರು ಮಾಜಿ ಕಾರ್ಮಿಕ ಸಚಿವರು ಆದಂಥ ಎಸ್ ಕೆ ಕಾಂತ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಶಾಸಕರು, ನನ್ನ ಆತ್ಮೀಯ ಮಿತ್ರರು ಆದಂಥ ರಿಜ್ವಾನ್ ಅರ್ಸಾದ್ ಅವರೇ, ಇನ್ನೋರ್ವ ನನ್ನ ಆತ್ಮೀಯ ಮಿತ್ರರು ಆದಂಥ ಸೂರಜ್ ಅರಸ್ ಅವರೇ, ನಜೀರ್ ಅಹಮದ್ ಅವರೇ, ಮತ್ತು ನಾರಾಯಣ ಸ್ವಾಮಿ ಅವರೇ, ಮತ್ತು ಶ್ರೀನಿವಾಸ್ ಅವರೇ, ಮತ್ತು ಹಿಂದುಳಿದ ವರ್ಗದ ಅಧ್ಯಕ್ಷರು ನನ್ನ ಮಿತ್ರರು ಆದಂಥ ಕೀರ್ತಿ ಗಣೇಶ್ ಅವರೇ, ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಿರಿಯರು ಸಾಹಿತಿಗಳಾದಂಥ ಪುರುಷೋತ್ತಮ್ ಬೆಳಿಮಲೆ ಅವರೇ, ಮತ್ತು ಆತ್ಮೀಯ ಶಾಸಕರು ನನ್ನ ಮಿತ್ರರು ಆದಂಥ ಹಿರಿಯರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ದಯಮಾಡಿ ವೇದಿಕೆಯಲ್ಲೇ ಬರಬೇಕು. ನನ್ನ ಆತ್ಮೀಯರು ಹಿರಿಯರು ಆದಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಮಾದೇವಪ್ಪ ಸಾಹೇಬ್ರೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ಅರಸೀಕೆರೆಯ ಶಾಸಕರು, ನನ್ನ ಆತ್ಮೀಯ ಮಿತ್ರರು ಆದಂಥ ಶಿವಲಿಂಗೇಗೌಡರನ್ನು ಆರ್ಥಿಕವಾದಂಥ ಸ್ವಾಗತವನ್ನು ಕೋರ್ತಾ, ಭಾಳ ವಿಶೇಷವಾದಂಥ ಇವತ್ತ ಒಂದು ದಿವಸ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅದ್ಭುತವಾದಂಥ ಪರಿವರ್ತನೆಯನ್ನು ಮಾಡಿದಂಥ ದಿವಂಗತ ಡಿ ದೇವರಾಜ ಅರಸು ಅವರ ಹುಟ್ಟು ಹಬ್ಬ ಇವತ್ತು ಆಗಸ್ಟ್ 20. ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ವಿಜ್ಞಾನ ಪದವೀಧರರಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿಶೇಷವಾದಂಥ ಆಡಳಿತವನ್ನು ಮಾಡಿದಂಥವ್ರು ಯಾರಾದರೂ ಇದ್ದರೆ ದೇವರಾಜ ಅರಸು ಅವರು ಅನ್ನೋ ಮಾತನ್ನು ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳು. ಅವರು ಆಡಳಿತದಲ್ಲಿ ಮುಖ್ಯಮಂತ್ರಿಗಳಾಗಿ ಜಾರಿಗೊಳಿಸಿದಂಥ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಜಾರಿಗೆ ತಂದಿದ್ದು ಭಾಳ ವಿಶೇಷವಾದಂಥದ್ದು ಅನ್ನೋ ಮಾತನ್ನು ಇಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ LG ಆವನೂರವ್ರನ್ನ ಆಯೋಗವನ್ನು ರಚಿಸಿ ಹಿಂದುಳಿದ ವರ್ಗಕ್ಕೆ, ದಲಿತರಿಗೆ, ಪರಿಶಿಷ್ಟ ಪಂಗಡದವರಿಗೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ಏನಾದರೂ ಅವತ್ತಾಗಿದ್ದರೆ ಸನ್ಮಾನ್ಯ ದೇವರಾಜ ಅರಸರು ಅಂತ ನಾವು ಹೆಮ್ಮೆಯಿಂದ ಹೇಳುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ಜೀತ ಪದ್ಧತಿ ಇರ್ಬೋದು, ಅದೇ ರೀತಿ ಇನಾಮ್ ರದ್ದತಿಯ ಕಾಯ್ದೆಯನ್ನು ಮಾಡಿದಂತಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಭೂಮಿಯನ್ನು ಪರಬಾರೆ ನಿಷೇಧ ಅಂದರೆ PTCL ಕಾಯ್ದೆಯನ್ನು ತರುವುದರ ಮುಖಾಂತರ ಒಂದು ದೊಡ್ಡ ಕ್ರಾಂತಿಯನ್ನು ಏನಾದರೂ ಮಾಡಿದರೆ ಅಂದು ದೇವರಾಜ ಅರಸರು ಅನ್ನೋ ಮಾತನ್ನು ಇಲ್ಲಿ ಹೇಳಬೇಕಾಗುತ್ತೆ ಬಂಧುಗಳು. ಅಂದಿನ ಕಾಲದಲ್ಲೇ ನಿರುದ್ಯೋಗಿಗಳ ಪದವೀಧರಿಗೆ ಸ್ಟೈಪೆಂಡ್ರಿ ಕೊಡುವಂಥ ಕೆಲಸವನ್ನು ದೇವರಾಜ ಅರಸು ಸಾಹೇಬರು ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ಮತ್ತು ವಿಧವಾ ವೇತನವನ್ನು ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ರು. ಅಂದು ಆ ಕಾಲದೊಳಗೆ ಮಲವರವ ಪದ್ಧತಿ ಇತ್ತು. ಆ ಮಲವರವ ಪದ್ಧತಿಯನ್ನು ನಿಷೇಧವನ್ನು ಮಾಡಿದಂಥವ್ರು ಯಾರಾದರೂ ಕ್ರಾಂತಿಕಾರಿ ಇದ್ದರೆ ಅದು ದೇವರಾಜ ಅರಸರು ಅನ್ನೋ ಮಾತನ್ನು ನಾವು ಇಲ್ಲಿ ಹೇಳಬೇಕಾಗುತ್ತೆ ಬಂಧುಗಳು. ಇವತ್ತ ಆ ಒಂದು ಭೂ ಸುಧಾರಣೆ ಕಾಯ್ದೆ ತರೋ ಜೊತೆಗೆ ನಿಜಲಿಂಗಪ್ಪ ಸಾಹೇಬರ ಒಂದು ಸಂಪುಟದೊಳಗೆ ವಸತಿ ಮಂತ್ರಿಯಾಗಿ ಅವತ್ತ ಮನೆ ಬಡವರಿಗೆ ಗೃಹ ನಿರ್ಮಾಣವನ್ನು ಮಾಡಿಕೊಡುವಂಥದ್ದನ್ನು ಏನಾದರೂ ಪ್ರಾರಂಭ ಮಾಡಿದರೆ ಅದು ದೇವರಾಜ ಅರಸವರ ಕಾಲದಿಂದನೇ ಅನ್ನೋ ಮಾತನ್ನು, ಅಂದರೆ ದೇವರಾಜ ಅರಸವರು ಎಲ್ಲವನ್ನ ಮಂತ್ರಿಗಳಾಗಿ ಏನೇನು ಆಸೆಗಳನ್ನು ಇಟ್ಕೊಂಡಿದ್ರು, ಏನೇನು ಮಾಡಬೇಕಾಗಿದ್ದು, ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದ್ದನ್ನು ಮಾಡೋದ್ರ ಮುಖಾಂತರ ತಾವು ಮುಖ್ಯಮಂತ್ರಿಗಳಾದ ಮೇಲೆ ಏನೇನು ಕಲ್ಪನೆಯನ್ನು ಕಂಡಿದ್ರು ಅವು ಎಲ್ಲವನ್ನು ಜಾರಿಗೆ ಮಾಡೋದ್ರ ಮುಖಾಂತರ ಈ ರಾಜ್ಯಕ್ಕೆ ಒಂದು ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಿದಂಥವ್ರು.
ಅದಾದ ಮೇಲೆ ಅದನ್ನೆಲ್ಲವನ್ನ ಮೀರಿ ಅವರ ಹಾದಿಯೊಳಗೇನೆ ಅವರು ಮಾಡಿದಂಥ ಕೆಲಸದೊಳಗೇನೆ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ನಾವು ನೆನಪು ಆಗಿದೆ. ಇವತ್ತು ಬಡವರು, ದೀನದಲಿತರು, ಸಾಮಾನ್ಯ ಜನರು ಬದುಕು ಕಟ್ಟಿಕೊಡ್ಲಿಕ್ಕೆ ಗೃಹಲಕ್ಷ್ಮಿ ಯೋಜನೆ ಅನ್ನೋ 5 ಗ್ಯಾರಂಟಿಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಬಡವರು ನೆಮ್ಮದಿಯಿಂದ ಕರ್ನಾಟಕ ರಾಜ್ಯದೊಳಗಿದಾರ ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಂತ 5 ಗ್ಯಾರಂಟಿಗಳ ಕೊಡುಗೆ ಅಂತ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಬಂಧುಗಳು. ಇವನ್ನೆಲ್ಲ ಕೊಡೋದ್ರ ಮುಖಾಂತರ ನಾನು ಅವಾಗವಾಗ ನೆನಪು ಮಾಡ್ಕೊತ ಕರ್ನಾಟಕ ರಾಜ್ಯದೊಳಗ ಕರ್ನಾಟಕ ರಾಜ್ಯವನ್ನ ಕರ್ನಾಟಕ ಅಂತ ಹೆಸರಿಟ್ಟಂಥದ್ದು ಅಂದಿನ ದೇವರಾಜ ಅರಸು. ನೋಡ್ರಿ ಹೆಂಗಿದೆ, ಅಂದು ಕರ್ನಾಟಕವನ್ನ ಹೆಸರಿಟ್ಟರು ದೇವರಾಜ ಅರಸರು. ಅದು ಇವತ್ತು 50 ವರ್ಷ ಆಗಿದೆ. 50 ವರ್ಷ ಆಗಿ 50ನೇ ವರ್ಷದ ಕಾರ್ಯಕ್ರಮ ಮಾಡಲಿಕ್ಕೆ ಅದೇ ಮೈಸೂರು ಜಿಲ್ಲೆಯವರು ದೇವರಾಜ ಅರಸವರ ಪಾಲನೆಯನ್ನ ಅಂದ್ರೆ ಅದೇ ಹಾದಿಯೊಳಗೆ ಹೊರಟಂತ ಸಿದ್ದರಾಮಯ್ಯವ್ರ ಕಾಲದೊಳಗ 50 ವರ್ಷ ಆಗ್ತಾ ಇದೆ ಅಂದ್ರೆ ಇದಕ್ಕಿಂತ ಹೆಮ್ಮೆ ವಿಷಯ ಏನ್ ಬೇಕಾಗಿದೆ ಹೇಳಿ. ಅದನ್ನ ಅಂತ 50 ವರ್ಷದ ಕಾಲಘಟ್ಟದೊಳಗ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿದ್ದೆ. ಅದು ಬಹಳ ವಿಶೇಷವಾದದ್ದು. ಸಾಮಾನ್ಯರ ಕುಟುಂಬದಿಂದ ನಾನೊಬ್ಬ ಕೂಲಿ ಕಾರ್ಮಿಕನ ಮಗನಾಗಿ ಬಂದಿದ್ದು ನನ್ನನ್ನು ಗುರುತಿಸಿ ನಮ್ಮ ಸಾಹೇಬರು ಅದನ್ನೇ ಜವಾಬ್ದಾರಿನ ಕೊಟ್ಟಿದ್ದು ನಿಜವಾಗ್ಲೂ ನಾನು ಹೆಮ್ಮೆ ಪಡುವಂಥ ಕೆಲಸ. ಅದಕ್ಕೆ ಇವತ್ತ ಆ ಕರ್ನಾಟಕ 50 ವರ್ಷದ ಕಾರ್ಯಕ್ರಮ ನವೆಂಬರ್ 1ಕ್ಕೆ ಮುಗಿತೈತಿ. ಇಡೀ ವರ್ಷ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ರಥವನ್ನು ಬಿಟ್ಟು ಆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತು ಒಂದು ಇತಿಹಾಸವನ್ನು ಮಾಡುವಂಥ ಕೆಲಸವನ್ನು, ಅದಕ್ಕೆ ಪ್ರೋತ್ಸಾಹ ಏನಾದರೂ ಕೊಟ್ಟಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂದು ಕರ್ನಾಟಕ ಹೆಸರಿಟ್ಟೊತ್ತಿನೊಳಗೆ 2 ಕಡೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು. ಅವತ್ತು ಒಂದು ಹಂಪಿಯೊಳಗೆ ಪ್ರಾರಂಭ ಮಾಡಿದ್ರು. ಹಂಪಿಯೊಳಗೆ ದೇವರಾಜ ಅರಸರೇ ಹೋಗಿ ಪ್ರಾರಂಭ ಮಾಡಿದ್ರು. ಅದೇ ರೀತಿ ಈ ಸತೇನು 2ನೇ ತಾರೀಕಿಗೆ ನವೆಂಬರ್ 2ನೇ ತಾರೀಕಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಂಪಿಗೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ 3ನೇ ತಾರೀಕಿಗೆ ಅಂತ ದೇವರಾಜ ಅರಸರು ಗದಗದೊಳಗೆ ಕಾರ್ಯಕ್ರಮ ಮಾಡಿದ್ರು. ಈ ಸತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಗದಗದೊಳಗೆ 3ನೇ ತಾರೀಕಿಗೆ ಕಾರ್ಯಕ್ರಮವನ್ನು ಮಾಡಿ ಇಡೀ ವರ್ಷ ಕಾರ್ಯಕ್ರಮವನ್ನು ಈ ವರ್ಷ ಮಾಡ್ತಾ ಇದ್ವಿ. ಬಹಳ ವಿಶೇಷವಾಗಿತ್ತು. ಇವತ್ತು ಅದ್ರ ಜೊತೆಗೆ ನಮ್ಮೆಲ್ಲ ಅಕಾಡೆಮಿಯ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿ ಈ 4 ತಿಂಗಳ ಸತತವಾದಂಥ ಕಾರ್ಯಕ್ರಮ ಅಂದ್ರೆ ಇಡೀ ವರ್ಷದ ಕಾರ್ಯಕ್ರಮ ಜೊತೆಗೆ 4 ತಿಂಗಳ ಅಂದ್ರೆ ಈ ತಿಂಗಳ ಗಡಿನಾಡು ಭಾಗದೊಳಗೆ ಕನ್ನಡಿಗರಿಗೆ ಒಂದು ಸಂದೇಶ ಕೊಡುವಂಥ ಕೆಲಸವನ್ನು ಭಾಗದೊಳಗ ಕನ್ನಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಾದ ಮೇಲೆ ರಾಯಚೂರು ಭಾಗದೊಳಗೆ ಅಂದ್ರೆ ಏನು ಗೋಕಾಕ್ ವರದಿ ಜಾರಿಗೆ ಬರಲಿಕ್ಕೆ ಹೋರಾಟವನ್ನು ಮಾಡಿದ ನೆನಪಿಗಾಗಿ ಆ ಒಂದು ಸಾಹಿತಿ ನಮ್ಮ ಬೆಳಮಲಿಯವರ ಒಂದು ನೇತೃತ್ವದೊಳಗ ರಾಯಚೂರೊಳಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅದಕ್ಕೂ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವವನ್ನು ವಹಿಸ್ಕೊತಾ ಇದ್ದಾರೆ. ಅದಷ್ಟೇ ಅಲ್ಲ, ಪ್ರಗತಿಪರರ ಚಿಂತನೆ ಅದನ್ನ ಮೈಸೂರೊಳಗೆ ಈ ವರ್ಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅದು ದೊಡ್ಡ ಪ್ರಮಾಣದೊಳಗೆ ಎಲ್ಲ ಇಡೀ ರಾಜ್ಯದ ಸಾಹಿತಿಗಳು ಬಂದು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥವ್ರು ಈ ರಾಜ್ಯದೊಳಗೆ ಯಾವ ರೀತಿ ಇರಬೇಕು ಅನ್ನೋದು ಪ್ರಗತಿಪರರ ಚಿಂತನೆ. ಅದರ ಜೊತೆಗೆ ಮಂಗಳೂರು ಭಾಗದೊಳಗೆ ಇವತ್ತೇನಾಗಿದೆ ಅಂದರೆ ಜಾತಿಯ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದೊಳಗೆ ಅಲ್ಲಿ ಒಂದು ಪ್ರಗತಿಪರ ಯಾವ ರೀತಿ ಇರಬೇಕನ್ನೋದ್ರ ಬಗ್ಗೆ ಅಲ್ಲಿ ಒಂದು ಅಕಾಡೆಮಿ ಎಲ್ಲ ಅಧ್ಯಕ್ಷರು ಕಾರ್ಯಕ್ರಮ. ಅದಾದ ಮೇಲೆ ರಾಜ್ಯದೊಳಗೆ ಭುವನೇಶ್ವರಿ ತಾಯಿಯ ನಾಡದೇವತೆಯ ಭುವನೇಶ್ವರಿ ತಾಯಿಯ ಕಾರ್ಯಕ್ರಮ ವಿಧಾನಸೌಧದೊಳಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಬಂಧುಗಳು. ಭಾಳ ಹೆಮ್ಮೆಯಿಂದ ಹೇಳುವಂಥ ಇದಿಲ್ಲ. ಇದೆಲ್ಲಕ್ಕೂ ಕಾರಣ ಅಂದು ದೇವರಾಜ ಅರಸರು ಅನ್ನೋ ಮಾತನ್ನು ಇಲ್ಲಿ ಹೇಳ್ಬೇಕಾಗತ್ತೆ. ಅದಕ್ಕೆ ಪ್ರತಿ ವರ್ಷ ನಾವು ದೇವರಾಜ ಅರಸರ ಜನ್ಮದಿನಾಚರಣೆ ದಿವಸ ಒಬ್ಬೊಬ್ಬರನ್ನ ಆಯ್ಕೆಯನ್ನು ಮಾಡಿ ಆದರ್ಶ ವ್ಯಕ್ತಿಗಳನ್ನು ಆಯ್ಕೆಯನ್ನು ಮಾಡಿ ಹೋದ ವರ್ಷ ಕಾಗೋಡು ತಿಮ್ಮಪ್ಪರಿಗೆ ಕೊಟ್ಟಿದ್ವಿ ನಾವು ಪ್ರಶಸ್ತಿಯನ್ನು. ನಿಜವಾಗಲೂ ಅದು ವಿಶೇಷವಾದಂಥ ನಾವೇನು ಸಮಿತಿಯನ್ನು ನೇಮಕ ಮಾಡ್ತೀವಿ ಅಂದು ಕಾಗೋಡು ತಿಮ್ಮಪ್ಪರಿಗೆ ಕೊಟ್ವಿ. ಇಂದು ಎಸ್ ಕೆ ಕಾಂತಾ ಸಾಹೇಬ್ರಿಗೆ ಕೊಡ್ತಾ ಇದ್ವಿ. ಬಹಳ ವಿಶೇಷವಾಗಿದೆ ಎಸ್ ಕೆ ಕಾಂತಾ ಸಾಹೇಬ್ರು. ಅವರು ಒಬ್ಬ ಕಾರ್ಮಿಕನಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರ ಕಾರ್ಮಿಕರ ಸಲಾಗನೆ ಹೋರಾಟವನ್ನು ಮಾಡಿ ಜೈಲಿಗೆ ಹೋಗಿ ಕಷ್ಟಪಟ್ಟು ಏನೆಲ್ಲವನ್ನ ಮಾಡಿದಂಥವ್ರಿಗೆ ಇವತ್ತು ನಾವು ಕಾರ್ಮಿಕ ಸಚಿವ ಅವರು ಅಷ್ಟೆಲ್ಲ ಕಷ್ಟಪಟ್ಟು ಆಮೇಲೆ ಕಾರ್ಮಿಕ ಸಚಿವರೇ ಆದರು. ಕಾರ್ಮಿಕ ಸಚಿವರಾಗಿ ಇವತ್ತು ಕಾರ್ಮಿಕರಿಗೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಂಥ ನಮ್ಮ ಮಾಜಿ ಸಚಿವರಾದಂಥ ಎಸ್ ಕೆ ಕಾಂತಾ ಸಾಹೇಬರಿಗೆ ಇವತ್ತು ನಾವು ಆ ಪ್ರಶಸ್ತಿ ಕೊಡೋದ್ರ ಮುಖಾಂತರ ಒಂದು ಇತಿಹಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಅವರು ನಾನು ಹೇಳ್ಬೇಕಾಗಿದ್ದು ಅಂದರೆ ಎಸ್ ಕೆ ಕಾಂತಾ ಸಾಹೇಬ್
ಕಬ್ಬಿನ ಬಾಕಿಗೆ ರೈತರ ಪರಾಗ ಸತ್ಯಾಗ್ರಹವನ್ನು ನಡೆಸಿದರು. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಸಲುವಾಗಿ ಸಿಮೆಂಟು ಕಾರ್ಖಾನೆ ಕಾರ್ಮಿಕರಿಗೆ, ಪರಿಶಿಷ್ಟ ವರ್ಗದವರಿಗೆ ಸಮಸ್ಯೆಗಳ ಬಗ್ಗೆ ಭಾಳಷ್ಟು ಹೋರಾಟವನ್ನು ಮಾಡಿದಂಥದ್ದು. ಅಷ್ಟೇ ಅಲ್ಲ, ಕೆರೆಗಳ ರಕ್ಷಣೆಗಾಗಿ ಹೋರಾಟವನ್ನು ಮಾಡಿದ್ದೇನಾದರೂ ಇದ್ದರೆ ಅದು ಎಸ್ ಕೆ ಕಾಂತ್ ಅವರು ಅನ್ನೋ ಮಾತನ್ನು. ಯಾಕಂದರೆ ಇವತ್ತ ಆ ಒಂದು ಅಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ, ಗಡಿ ಭಾಗದಾಗಿರುವಂಥವ್ರಿಗೆ, ರೈತರಿಗೆ ಮತ್ತು ಕಾರ್ಮಿಕರ ಬಗ್ಗೆ ವಿಶೇಷವನ್ನು ಕಾಳಜಿಯನ್ನು ಇಟ್ಕೊಂಡಂಥವ್ರನ್ನ ಇವತ್ತು ನಾವು ಗುರುತಿಸಿ ಇವತ್ತು ಒಂದು ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಇಲಾಖೆಯಿಂದ ಭಾಳಷ್ಟು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೀವಿ ನಾವು. ನಾನು ಈ ವರ್ಷ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದ ವರ್ಗದ ಹಾಸ್ಟೆಲ್ಗಳು ನಮಗೆ ಭಾಳ ಶಾರ್ಟೇಜ್ ಆಗಿದ್ದು, ಅವೆಲ್ಲವನ್ನು ಮನವರಿಕೆ ಮಾಡಿದಾಗ ಈ ವರ್ಷ ಇಡೀ ರಾಜ್ಯಕ್ಕೆ 150 ಹಾಸ್ಟೆಲ್ಗಳು, ಅಂದರೆ 75 ಹಾಸ್ಟೆಲ್ ಇವು ಬಾಲಕರಿಗೆ, 75 ಮಹಿಳೆಯರಿಗೆ ಕೊಡುವಂಥ ಕೆಲಸವನ್ನು, ಇತಿಹಾಸವನ್ನು, ಅದು 100 ಜನರು ಇರುವಂಥ ಹಾಸ್ಟೆಲನ್ನು ಕೊಡುವಂಥದ್ದನ್ನು ಇವತ್ತಿಗಾಗಲೇ ಕೊಟ್ಟು ಒಂದು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಅದಕ್ಕೆ ನಾನು ಪ್ರತಿ ಸತೆ ಹೇಳ್ತಾ ಇರ್ತೀನಿ, ದೇವರಾಜ್ ಅರಸೋರ ಒಂದು ಹಾದಿಯೊಳಗೆ ನಾವು ಹೊರಟಂಥವ್ರು ಯಾರಾದಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತಂತ. ಅವತ್ತು ಅವರು ಸಚಿವರಾದತ್ನಾಗ ದಲಿತರನ್ನ ಗುರುಸಿ, ಯಾವಾಗಲೂ ನನಗನ್ಸಿದ ಮಟ್ಟಿಗೆ ದಲಿತರಿಗೆ ಅತಿ ಹೆಚ್ಚು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯ ಅವ್ರನ್ನ ಗುರುಸಿ ಮಂತ್ರಿಗಳನ್ನು ಮಾಡಿದ್ದು ದೇವರಾಜ ಅರಸರು. ಅವತ್ತಿನ ಕಾಲದೊಳಗೆ 5 ಮಂದಿನ ಮಂತ್ರಿಗಳನ್ನು ಮಾಡಿದ್ದು ಆ ಕಾಲದೊಳಗೆ, ಆ ಕಾಲಘಟ್ಟದೊಳಗೆ. ಆದರೆ ಇವತ್ತ ಅದೇ ಸಿದ್ದರಾಮಯ್ಯ ಸಾಹೇಬರು ಕನಿಷ್ಠ 9 ಮಂದಿಯನ್ನು ನಮ್ಮನ್ನು ಗುರುಸಿ ನಮ್ಮನ್ನೇ ಮಂತ್ರಿಮಂಡಲದ ಸಚಿವರನ್ನು ಮಾಡಿದ್ದು. ಅದು ಇತಿಹಾಸ. ಬೇರೆ ಸರ್ಕಾರನೂ ನೋಡಿ, ಬೇರೆ ಸರ್ಕಾರ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದು ಒಂದ್ಸತಿ ನೆನಪು ಮಾಡ್ಕೊಳ್ಳೋಣ. ಅದೇ ದೇವರಾಜ ಅರಸರು ಆದಮೇಲೆ ಅತಿ ಹೆಚ್ಚು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗದ ಯಾರಾದರೂ ಜನರು ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು. ಅಂದರೆ ಒಂದು ಕಾಕತಾಳಿ ಇದು. ದೇವರಾಜ ಅರಸರು ನಡೆದು ಬಂದ ಹಾದಿಯೊಳ ರೀತಿಯೊಳಗನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೊರಟಿದ್ದಾರೆ. ಅವರಿಗೆ ಭಾಳಷ್ಟು ಕಷ್ಟಗಳು ಏನೇ ಬಂದ್ರೂ ಸಹಿಸ್ಕೊಳ್ಳೋ ಶಕ್ತಿನೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಜೊತೆಗೆ ಗಟ್ಟಿಯಾಗಿ ನಾವು ಮಂತ್ರಿಗಳು, ಶಾಸಕರಲ್ಲ, ಈ ರಾಜ್ಯದ ಜನರು ಗಟ್ಟಿಯಾಗಿ ನಿಲ್ಲುವಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಅಂಥ ವ್ಯಕ್ತಿತ್ವ, ಅಂಥ ವಿಶೇಷವಾದಂಥ ಗುಣಗಳು ಸಿಗೋದು ಭಾಳ ಅಪರೂಪವಾದಂಥ ವ್ಯಕ್ತಿತ್ವ ಇರುವಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ದೇವರಾಜ ಅರಸು ಜನ್ಮದಿನಾಚರಣೆ ಆಚರಣೆ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋದಕ್ಕೆ ನಾವೇನು ಹೊರಟಿದ್ದೀವಿ. ಪ್ರಶಸ್ತಿ ಕೊಡೋದ್ರ ಮುಖಾಂತರ ಆ ಕೆಲಸ, ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಪ್ರೀತಿ ವಿಶ್ವಾಸದ ನಡೆಗಳಿಂದ ನಾವು ಹಿಂದುಳಿದ ವರ್ಗ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಕೆಲಸವನ್ನು ಪ್ರಾಮಾಣಿಕ. ಯಾಕಂದರೆ ನೋಡಿ, ನೀವು ದೇವರಾಜ ಅರಸೋರು ವಿಶೇಷವಾಗಿ ಸಾಹಿತಿಗಳ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ರು, ಕನ್ನಡದ ಬಗ್ಗೆನೂ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಾ ಇದ್ರು. ಅದಾದಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಸಾಹಿತಿಗಳ ಬಗ್ಗೆ, ಕನ್ನಡದ ಬಗ್ಗೆ ಹೆಚ್ಚು ಒಲವು ಕೊಡುವಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತನ್ನು ಇಲ್ಲಿ ಹೇಳಿ ಇಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಹೊಂದಿಸಿ ನನಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.